ನಮಸ್ಕಾರ ರೀಪ್ಪ ಎಲ್ಲರಿಗೂ. ಗೋಕಾಕ ತಾಲೂಕಿನ ಹುಡುಗರ ನೇಪಾಳ ಮತ್ತು ಫಾರಿನ್ಗೆ ಹೋಗಿ ಕಬಡ್ಡಿಯಾಗ ಏನು ಮೆಡಲ್ ಹೊಡ್ಕೊಂಬಂದಾರ ಗೊತ್ತೈತೇನ್ರಿ? ನೋಡ್ರಿ ನೀವು ಗೋಕಾಕದವ್ರು ಇಬ್ಬರು ಹುಡುಗರು, ಎಮ್ಕನ್ ಮಾಡ್ಯವ್ರು 3 ಹುಡುಗರು. ಆ ಹುಡುಗರು ಇವತ್ತು ಗೋಕಾಕ ತಾಲೂಕಿಗೆ ಒಂದು ಕಿರೀಟ ತಂದಾರ. ನೋಡ್ರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ ಅಂದ್ರೆ ಅವ್ರು ಇನ್ನೂ ಹೆಂಗೆ ಬೆಳಿತಾರೋ ಆ ಸಪೋರ್ಟ್ ಮಾಡೋಕ್ಕೂ ಒಂದು ಶಕ್ತಿ ಬೇಕ್ರಲ್ಲಪ್ಪ. ಬಡು ಹುಡುಗರಿಗೆ ಭಾಳ ದೇಹದಾಡತೆ ಅದಾರ ರೀ, ತಾಕತ್ನವ್ರದಾರ ಹುಡುಗರು. ಆದ್ರೆ ಅವ್ರಿಗೆ ಹಣಕಾಸಿನ ಸೌಲಭ್ಯ ಇಲ್ರಿ. ಫಾರಿನ್ ತಕ ಹೋಗುತ್ತಕ, ದಿಲ್ಲಿ ತಕ ಹೋಗುತ್ತಕ ಗಾಡಿ ಖರ್ಚ, ಊಟ ಖರ್ಚ, ವಿಮಾನ ಟಿಕೆಟ ಯಾರು ಕೊಡವ್ರಿ ಪಾಪ. ಅಂಥ 3-5 ಹುಡುಗರ 3 ಎಮ್ಕನ್ ಮಾಡ್ಯವ್ರ, 2 ಗೋಕಾಕ್ ಹುಡುಗರ ನೇಪಾಳ ತಕ ಹೋಗಿ ಮೆಡಲ್ ಹೊಡ್ಕೊಂಬಂದಾರ. ಅವ್ರಿಗೆ ಸಪೋರ್ಟ್ ಯಾರು ಮಾಡ್ಯಾರ ಗೊತ್ತೈತೇನ್ರಿ? ರೊಕ್ಕ ಬೇಕಾ ಕೊಡ್ಬೇಕ್ರಲ್ಲ ಪಾಪ. ನೋಡ್ರಿ, ಸತೀಶ್ ಜಾರಕಿಹೊಳಿ ಮಗ ರಾಹುಲ್ ಜಾರಕಿಹೊಳಿ, ಮಗಳ ಪ್ರಿಯಾಂಕಾ ಜಾರಕಿಹೊಳಿ, ಸ್ವತಃ ಸತೀಶ್ ಜಾರಕಿಹೊಳಿ, ಇವ್ರು 3 ಮಂದಿ ಕೂಡಿ ಲಕ್ಷಾಂತರ ರೂಪಾಯಿ ಅವ್ರಿಗೆ ರೊಕ್ಕ ಕೊಟ್ಟಾರ. ಆ ರೊಕ್ಕ ತೊಗೊಂಡು ಹೋಗಿ ಆ ರೊಕ್ಕದ ಪ್ರತಿಫಲ ಏನು ಶ್ರಮ ವಹಿಸಿ ನಾವು ಗೆದ್ದ ತರ್ತು ಅಂತೇಳಿ ಗೆದ್ದು ತಂದಾರ. ಅವ್ರ ಅವ್ವ ಅಪ್ಪನ ಜೋಡೆ ಎಲ್ಲ ಅಂತಮ್ಮರ ಜೊತೆ ಎರಡು ಚಂದ ನಕ್ಕೋತ ಬಂದ ಸತೀಶ್ಗೆ ಮತ್ತು ಪ್ರಿಯಾಂಕಾಗ ಸತ್ಕಾರ ಮಾಡ್ತಾರ. ಆ ಚಿತ್ರ ನಿಮಗೆ ತೋರ್ಸಾಕೊಂಟನು. ನೋಡ್ರಿ, ನಮ್ಮ ಗೋಕಾಕ ತಾಲೂಕಿನ ಮಹಿಮೆ, ಗೋಕಾಕ ತಾಲೂಕಿನ ಹುಡುಗರ ಎಮ್ಕನ್ ಮಾಡಿ ಹುಡುಗರ ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ತಾರ ಅನ್ನೋದ ನೀವು ಇದಕ್ಕೆ ಶಕ್ತಿ ತುಂಬಬೇಕು. ಬರೀ ಸತೀಶ್ ಜಾರಕಿಹೊಳಿ ಪ್ರಿಯಾಂಕಾ ರಾಹುಲನ್ನ ತುಂಬಾರ್ದು. ನೀವು ಆ ಹುಡುಗರಿಗೆ ಸಪೋರ್ಟ್ ಮಾಡಿರಿ ಅಂದ್ರೆ ಇವತ್ತು ಗೋಕಾಕ ತಾಲೂಕ ಒಲಿಂಪಿಕ್ಸ್ ಮುಂದಿನ ಬರೋದ ಚಿನ್ನದ ಪದಕ ಹೊಡ್ಯಾಕೋ ಸಹಿತ ಹಿಂದೆ ಮುಂದೆ ನೋಡೋದಿಲ್ಲ. ಅಂಥ ಗಂಡ ಮೆಟ್ಟಿನ ನಾಡೈತಿ, ಅದು ಕರ್ದಂಟಿನ ನಾಡ. ಈ ನಾಡಿನಾಗ ಈ ಕುಟುಂಬ ಜಾರಕಿಹೊಳಿ ಕುಟುಂಬ ಯಾರ್ಯಾರಿಗೆ ಏನೇನು ಬೆಂಬಲ ಕೊಡಕತ್ತೈತಿ ಅದನ್ನು ನೀವೆಲ್ಲ ನೋಡ್ರಿ. ಬರೀ ಟೀಕೆ ಟಿಪ್ಪಣಿ ಮಾಡ್ಕೋತ ಹೋಗಬೇಡ್ರಿ. ಟೀಕೆ ಟಿಪ್ಪಣಿ ಮಾಡ್ಕೋತ ಹೋದ್ರೆ ಅದರಿಂದ ನಿಮಗೇನು ಫಲ ಇಲ್ಲ. ಬೇಕಾದ್ರೆ ನೀವರೇ ಮಾಡಿ ತೋರಿಸ್ರಿ, ಅವ್ರಿಗೇ ಮಾಡಕ್ಕೆ ಕೊಡ್ರಿ. ಅದನ್ನ ಎಲ್ಲ ಇವತ್ತು ತೋರ್ಸಾಕತ್ತಾನ. ನೋಡ್ರಿ, ಅವ್ರ ಮನ್ಯಾಗ ಅವ್ರ ಮನೆ ಮುಂದೆ ಕರೀಸಿ ಸತ್ಕಾರ ಮಾಡಿಸಿ ಅವ್ರಿಗೆ ಚಾ ಪಾನಿ ಕೊಡಿಸಿ ಅವ್ರ ಆಪ್ತ ಕಾರ್ಯದರ್ಶಿಗಳು ಎಲ್ಲರೂ ಅದಾರ. ನೋಡ್ರಿ, ಪ್ರಿಯಾಂಕಾ ಸಮೇತ ಸತ್ಕಾರ ಮಾಡ್ಕೊಂಡು ರಾಹುಲ್ ಸಪೋರ್ಟ್ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಎಷ್ಟು ಖರ್ಚು ಬತ್ತು ಅದನ್ನೆಲ್ಲ ವೆಚ್ಚ ತುಂಬಿ ಅವ್ರಿಗೆ ಪದಕ ಹೊಡೆಯುವಂಥ ಒಂದು ಶಕ್ತಿ ತುಂಬಿದಂಥ ಇಂಥ ನಾಯಕರು ನಮ್ಮ ಗೋಕಾಕ್ ತಾಲೂಕಿನಾಗ ಅದಾರಂದ್ರೆ ಬರೀ ಸಮಾಜ ಚಟುವಟಿಕೆ ಅಲ್ಲ, ಕ್ರೀಡಾ ಚಟುವಟಿಕೆ ಮನರಂಜನೆಗೂ ಮುಂದದಾರ. ಅದನ್ನ ಎಲ್ಲ ದರ್ಶನ ತೋರ್ಸಾಕತ್ತನು. ನೀವು ನೋಡ್ರಿ, ನಂಬರ್ 1 ಚಾನಲ್ ಮಾತ್ರ ನೀವು ಫಾಲೋ ಮಾಡ್ಬೇಕ್ರಿ. 23ನೇ ತಾರೀಕು 2ನೇ ವರ್ಷ ಪಾದಾರ್ಪಣೆ ರೀ. ನೀವೆಲ್ಲ ಆಶೀರ್ವಾದ ಮಾಡ್ಬೇಕ್ರಿ, ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ. ಏನು ಶುಭಾಶಯ ಇದ್ರೆ ಶುಭಾಶಯ ಕಳಿಸ್ರಿ. ನಮಸ್ಕಾರ ರೀಪ. ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್, ಕರ್ನಾಟಕ ರಾಜ್ಯದ KPCC ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರ ಒಂದು ಸಾರ್ವಜನಿಕ ಕಚೇರಿ ಹಾಗೂ ಇಲ್ಲಿ ಅವರ ನಿವಾಸದಲ್ಲಿ ಕೆಲವು ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲನೆಯ ಪ್ರಶಸ್ತಿ ಪಡೆದುಕೊಂಡು ಬಂದು ಅವರಿಗೆ ಸತ್ಕಾರ ಮಾಡಿದ ದೃಶ್ಯ ತಾವು ನಮ್ಮ ನಂಬರ್ 1 ಚಾನಲ್ನಲ್ಲಿ ತಾವು ನೋಡ್ಬೋದು. ವೀಕ್ಷಕರೇ, ಈಗ ನೋಡಿ, SBKF ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ 2021 ನೇಪಾಲ್. ಇದರಲ್ಲಿ ವಿಶೇಷವೇನೆಂದರೆ ಯಮಕನಮಡಿ ಕ್ಷೇತ್ರ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರ. ಸಾಮಾಜಿಕ ಚಟುವಟಿಕೆಯಿಂದ ಅನೇಕ ಚಟುವಟಿಕೆಯ ಮುಖಾಂತರನೇ ಅವರು ಕೇಡರ್ ಮಟ್ಟದಿಂದ ಲೀಡರ್ ಆದವರು. ಈಗ ಅವರು ಇಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ನೀಡಿ ಅವರಿಗೆ ಧನ ಸಹಾಯವನ್ನು ಮಾಡಿ ಅವರನ್ನು ನೇಪಾಳ ದೇಶಕ್ಕೆ ಕಳಿಸಿದ್ದು. ಈಗ ಅವರು ಅದನ್ನು ಪದಕ ತೆಗೆದುಕೊಂಡು ಬಂದಿದ್ದು ಎಲ್ಲರಿಗೂ ಸ್ವಾಗತಾರ. ಆ ನೆಚ್ಚಿನ ನಾಯಕ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಗೌರವ ಸಲ್ಲಬೇಕಂತ ಆ ಯುವಕರೇ ಮಾತಾಡ್ತಾರೆ. ವೀಕ್ಷಕರೇ, ಇಲ್ಲಿ ಮತ್ತೊಂದು ವಿಶೇಷ, ಗೋಕಾಕ್ ತಾಲೂಕಿನಿಂದ 2 ವಿದ್ಯಾರ್ಥಿಗಳು ನೇಪಾಳ ದೇಶಕ್ಕೆ ಹೋಗಿ ಬಂದಿದ್ದಾರೆ. 3 ವಿದ್ಯಾರ್ಥಿಗಳು ಯಮಕನ್ ಮಡಿಯಿಂದ, 5 ವಿದ್ಯಾರ್ಥಿಗಳು. ಇದು ಒಂದು ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆಯ ಗರಿ ಅನ್ಬೋದು. ಇದನ್ನು ನೀವು ಈಗ ಸತೀಶ್ ಜಾರಕಿಹೊಳಿ ಅವರ ಕಾರ್ಯಾಲಯ, ಇಲ್ಲಿ ಸಾರ್ವಜನಿಕ ದೂರು ದುಃಖ ದುಮ್ಮಾನ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಇಲ್ಲಿ ಸಾವಿರಾರು ನೂರಾರು ಜನ ಬರ್ತಾರೆ. ಅಲ್ಲಿ ಎಲ್ಲರಿಗೂ ಒಂದು ಪರಿಹಾರದ ಕಲ್ಪನೆ ಸಿಗುತ್ತೆ, ಪರಿಹಾರದ ಒಂದು ಸವಲತ್ತು ಸಿಗುತ್ತೆ. ಅದನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು. ವೀಕ್ಷಕರೇ, ಈಗ ಇಲ್ಲಿಯ ಇವು 5 ಜನರ ಒಂದು ಕ್ಯಾಪ್ಟನ್ ಒಬ್ಬರು ಮಾತಾಡ್ತಾರೆ. ಏನು ಮಾತಾಡ್ತಾರೆ, ಅವರು ತಮ್ಮ ಏನು ಸುಮಧುರ ಭಾವನೆಗಳನ್ನು ಹಂಚ್ಕೋತಾರೆ, ಅದನ್ನು ನೋಡಿ ವೀಕ್ಷಕರೇ. ನಮಸ್ಕಾರ, ನನ್ನ ಹೆಸರು ಸಚಿನ್ ಅಜಿ ಸಲಗುಡಿ. ನಾವು ಇಂಡಿಯಾ ವತಿಯಿಂದ ನೇಪಾಳಕ್ಕೆ ಕಬಡ್ಡಿ ಆಡಲಿಕ್ಕೆ ಹೋಗಿದ್ದು ಅಲ್ಲಿ ನಮ್ಮದು ಫಸ್ಟ್ ಪ್ಲೇಸ್ ಆಯಿತು. ಮತ್ತು ನಮಗೆ ಸತೀಶ್ ಜಾರಕಿಹೊಳಿ ಸರ, ರಾಹುಲ್ ಸರ ಮತ್ತು ಪ್ರಿಯಾಂಕಾ ಮೇಡಮ್ ಅವರು ನಮಗೆ ಸಹಕಾರ ನೀಡಿದರು. ಅದಕ್ಕಾಗಿ ನಾವು ಹೃದಯಪೂರ್ವಕ ಧನ್ಯವಾದ. ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರ ಸುಪುತ್ರರಾದ ರಾಹುಲ್ ಜಾರಕಿಹೊಳಿ, ಸುಪುತ್ರಿಯಾದ ಪ್ರಿಯಾಂಕಾ ಜಾರಕಿಹೊಳಿ, ಇವರು 2 ಯುವಕರಿದ್ದು ಈ ಯುವಕರಿಗೆ ಒಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಇದೊಂದು ಎಲ್ಲರಿಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ದಾರಿದೀಪವಾಗಲಿ ಅನ್ನೋದೇ ನಂಬರ್ 1 ಚಾನಲ್ ಆಶಯ. ವೀಕ್ಷಕರೇ, ಕ್ಯಾಮ್ರಾಮನ್ ಮುಷರಫ್ ಜೊತೆ ನಾನು ಸೈಯದ್. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ.
ಹೇಳಿ